ಒಂದು ಕಡೆ ಇದೆ ಸಿ.ಜೆ. ರಾಯ್ ಅವರ ದೇಹವನ್ನು ಹೊಕ್ಕಿದ್ದಂಥ ಬುಲೆಟನ್ನು ವೈದ್ಯರು ಒಂದು ಕಡೆ ತೆಗೆದಿದ್ದಾರೆ. ಮರಣೋತ್ತರ ಪರೀಕ್ಷೆಗಿಂತ ಮುಂಚೆ ಒಂದು ಸ್ಕ್ಯಾನಿಂಗನ್ನು ಕೂಡ ಮಾಡಿದ್ದಾರೆ. ಸ್ಕ್ಯಾನಿಂಗ್ ವೇಳೆಯಲ್ಲಿ ದೇಹದಲ್ಲಿ ಬುಲೆಟ್ ಎಲ್ಲಿದೆ ಅಂತ ಒಂದು ಗುರುತು ಸಿಕ್ಕಿದೆ ಅವರಿಗೆ. ಸದ್ಯ ದೇಹದ ಒಳಗಿನ ಬುಲೆಟನ್ನು ಆಚೆ ತೆಗೆದಿದ್ದಾರೆ ವೈದ್ಯರು. ಉದ್ಯಮಿ ಸಿ.ಜೆ. ರಾಯ್ ಮರಣೋತ್ತರ ಪರೀಕ್ಷೆ ಒಂದು ಕಡೆ ಶುರುವಾಗಿದೆ. ಅರ್ಧ ಗಂಟೆಯಿಂದ ಮರಣೋತ್ತರ ಪರೀಕ್ಷೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಒಂದು ರೀತಿ ಒಂದು ದುಃಖದ ವಿಚಾರ ಇದು. ಉದ್ಯಮಿಯೊಬ್ಬರು ಅನೇಕರು ಕೆಲಸ ಕೊಟ್ಟಿರ್ತಾರೆ, ಸಾಮ್ರಾಜ್ಯವನ್ನು ಕಟ್ಟಿರ್ತಾರೆ, ಕನಸು ಕಟ್ಕೊಂಡಿರ್ತಾರೆ. ಅವರ ಸ್ಟ್ರಗಲಿಂಗ್ ಡೇಸ್ ಯಾರಿಗೂ ಗೊತ್ತಿರಲ್ಲ, ಅವರು ಒದ್ದಾಟದ ದಿನಗಳು ಯಾರಿಗೂ ಗೊತ್ತಿರಲ್ಲ. ಆದರೆ ಅವರು ಬೆಳೆದ ಮೇಲೆ ರೋಲ್ಸ್ ರಾಯ್ಸ್ ಇತ್ತು, ಆ ಕಾರಿತ್ತು, ಈ ಕಾರಿತ್ತು, ದೊಡ್ಡ ದೊಡ್ಡ ಬಂಗಲೆಗಳು ಕಟ್ಟಿದ್ರು, ಬೇರೆ ಬೇರೆ ಕಡೆಗೆ ಉದ್ಯಮ ಮಾಡಿದ್ರು, ತೆರಿಗೆ ಕಟ್ಬಿಡ್ಬೇಕಾಗಿತ್ತಲ್ಲ. ಒಂದು ಕ್ವಶನ್ ಮಾತ್ರ ಇಟ್ಕೊಂಡು ನಾವು ಅವ್ರನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಆಗಲ್ಲ. ಸೊ ಇದೀಗ ಲೋಕೇಶ್ವರ್ ಅವರಿದ್ದಾರೆ, ಅವ್ರನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ನಾನು ಲೋಕೇಶ್ವರ್ ಅವರೇ ಲೋಕೇಶ್ವರ ಮತ್ತೆ ಮಾತಾಡ್ತೀನಿ ನಾನು. ಏನಾಗ್ಬಿಡುತ್ತೆ, ನಮಗೆ ಈ ಸ್ಪೆಷಲ್ ಚಬ್ಬೀಸ್ ಅಂತ ಒಂದು ಸಿನಿಮಾ ಬಂದಿತ್ತು. ಅಕ್ಷಯ್ ಕುಮಾರ್, ಅನುಪಮ್ ಖೇರ್ ಅವರೆಲ್ಲರೂ ಕೂಡ ಒಂದು ಇದರಲ್ಲಿ ನಟಿಸಿದ್ರು. ಅದರಲ್ಲಿ ದಾಳಿ, CBI ದಾಳಿ, CBI ರೇಡ್ ಅನ್ನೋದಕ್ಕೆ ಅನೇಕರು ಭಯ ಪಡ್ತಿರ್ತಾರೆ. ಈ ಭಯವನ್ನು ನಕಲಿ CBI ಅಧಿಕಾರಿಗಳ ವೇಷದಲ್ಲಿದ್ದಂಥ ಈ ಇಡೀ ತಂಡ ಚೆನ್ನಾಗಿ ಬಳಸ್ಕೊಂಡಿರುತ್ತೆ ಅಂತೇಳಿ ಇದೀಗ ಮನಃಶಾಸ್ತ್ರಜ್ಞ ಆಗಿರ್ತಕ್ಕಂಥ ಭವ್ಯ ವಿಶ್ವನಾಥ್ ಅವರಿದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ ನಾನು. ಭವ್ಯ ವಿಶ್ವನಾಥ್ ಅವರೇ, ಸ್ವಾಗತ ನಿಮಗೆ ಒಂದು ಮಾತುಕತೆಗೆ. ನಮಸ್ತೆ. ಈಗ ಭವ್ಯ ವಿಶ್ವನಾಥ್ ಅವರ, ಈಗ ನಾವು ಸಿದ್ಧಾರ್ಥ್ ಹೆಗಡೆ ಅವ್ರದ್ದಾಗಲಿ ಅಥವಾ ಈ ಕಡೆ ಸಿ.ಜೆ. ರಾಯ್ ಅವ್ರದ್ದಾಗಲಿ ಆತ್ಮಹತ್ಯೆಗಳನ್ನು ನಾವು ನೋಡಿದಾಗ ಎಲ್ಲರೂ ಮಾತಾಡೋದೇನು ಅಂತ ಹೇಳಿದ್ರೆ, ಸಾವಿರಾರು ಕೋಟಿ ಹಣ ಆಯ್ತಪ್ಪ, ಹಣ ಮನುಷ್ಯ ಹಣನ ಸಂಪಾದನೆ ಮಾಡ್ತಾನೆ, ಹಣ ಮನುಷ್ಯನ ಸಂಪಾದನೆ ಮಾಡಲ್ಲ, ಇದ್ಯಾಕೆ ಈ ಥರ ಮಾಡ್ಕೊಂಬಿಟ್ರು ಅಂತ ನಮ್ಮಗಳಿಗೆ, ಅಂದರೆ ಅದನ್ನು ನೋಡುವಂಥವ್ರಿಗೆ ಕಾಣಿಸುತ್ತೆ. ಅದು ಉದ್ಯಮಿಯೊಬ್ಬರು ಹಣನೇ ಎಲ್ಲ ಅಂತ ಮಾತಾಡ್ತಾರೆ. ಅಯ್ಯೋ ಅಷ್ಟು ಹಣ ನನ್ನ ಹತ್ರ ಇದ್ಬಿಟ್ಟಿದ್ದರೆ ನಾನು ಹಾಗಿರ್ತಿದ್ದೆ, ಹೀಗಿರ್ತಿದ್ದೆ, ಕೇರೆ ಮಾಡ್ತಿರಲಿಲ್ಲ, ತೆರಿಗೆ ಕಟ್ಟೇ ಬಿಡ್ತಿದ್ದೆ, ಇದೆಲ್ಲ ಬರುತ್ತಲ್ಲ. ಇದರ ಆಚೆಗೂ ತುಂಬ ಹಣ ಇದ್ದವರು ಸ್ಯೂಸೈಡ್ ಮಾಡ್ಕೊಳ್ತಾರೆ ಅಂತ, ಅವ್ರಿಗೆ ಸ್ಯೂಸೈಡಲ್ ಟೆಂಡೆನ್ಸಿ ಯಾಕೆ ಕ್ರಿಯೇಟ್ ಆಗಿರುತ್ತೆ ಅವರಲ್ಲಿ ಅಂತ. ಬಿಸ್ನೆಸ್ ಅಂದ ತಕ್ಷಣ ಅಥವಾ ಉದ್ಯಮಿಗಳ ಅಂದ ತಕ್ಷಣ ನಾವು ನೋಡೋ ದೃಷ್ಟಿ ಏನಿರುತ್ತೆ ಅಂದ್ರೆ, ಅವ್ರು ದುಡ್ಡು, ಹಣವಂತರು ಅಂತಷ್ಟೇ ನಾವು ನೋಡೋದು. ಸೊ ಬರೀ ದುಡ್ಡು ಮಾಡ್ಕೊಳಕ್ಕೆ ನಿಂತಿರ್ತಾರೆ ಅಂತ ನಾವ್ ಅನ್ಕೊಳ್ತೀವಿ. ಆಕ್ಚುಲಿ ಅದು ಏನಾಗಿರುತ್ತೆ ಅಂದ್ರೆ, ಇವ್ರ ಕೇಸಲ್ಲಿ ನೀವೇ ನೋಡು, 10,000 ಕೋಟಿ ಇರುವಂತ ಒಬ್ಬ ಮನುಷ್ಯ. ಸೊ ಅಲ್ಲಿ ಇವ್ರಿಗೆ ಹಣ ಮುಖ್ಯ ಆಗಲ್ಲ. ಹಣಕ್ಕಿಂತ ಇಂಪಾರ್ಟೆಂಟ್ ಏನಾಗಿರುತ್ತೆ ಅಂತಂದ್ರೆ, ಅವ್ರ ಒಂದು ರೆಪ್ಯುಟೇಷನ್ ಅನ್ನೋದು ಅವರು ಎಸ್ಟಾಬ್ಲಿಷ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊಸೈಟಿನಲ್ಲಿ. ಸೊ ಆ ರೆಪ್ಯುಟೇಷನ್ಗೆ ಥ್ರೆಟ್ ಬಂದಿದ್ರೆ, ಸೊ ಯಾಕೆ ಅಂತಂದ್ರೆ, ನಾವು ಸೈಕಾಲಜಿನಲ್ಲಿ ನಾವು ಏನ್ ಹೇಳ್ತೀವಿ, ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸೈಕಾಲಜಿ ಆಫ್ ಆಂಟರ್ಪ್ರಿನಿಯರ್ಶಿಪ್ ಅಥವಾ ಬಿಸ್ನೆಸ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರ ಒಂದು ಮೈಂಡ್ ಸೆಟ್ ಇರುತ್ತೆ. ಐ ಆಮ್ ಮೈ ಕಂಪ್ನಿ ಅನ್ನೋ ಒಂದು ಮೈಂಡ್ ಸೆಟ್ ಬೆಳೆಸ್ಕೊಂಡಿರ್ತಾರೆ. ಅಂದ್ರೆ ಅವರ ಅಸ್ತಿತ್ವ, ಒಂದು ಐಡೆಂಟಿಟಿ ಏನಿರುತ್ತೆ ಅದು ಕಂಪ್ನಿ ಆಗಿರುತ್ತೆ. ಸೊ ಅಲ್ಲಿ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಆ ಕಂಪ್ನಿದು, ಅದು ಇವ್ರ ಪರ್ಸನಲ್ ಲಾಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಬರೀ ಹಣದ ಮಾತು ಬರೋದಿಲ್ಲ. ಅಲ್ಲಿ ಏನೇ ಒಂದು ಚಿಕ್ಕ ಎಡವಟ್ಟಾದ್ರೂ ಅವ್ರಿಗೆ ಅದು ಅವರ ಒಂದು ಪರ್ಸನಲ್ ಲಾಸ್ ಅಂತ ಅನ್ಸುತ್ತೆ. ಸೊ ಪರ್ಸನಲ್ ಲಾಸ್ ಆದಾಗ ಅದು ರೆಪ್ಯುಟೇಷನ್ ಇರ್ಬಹುದು ಅಥವಾ ಅವರ ಬೇರೆ ತರ ಇನ್ಯಾವ್ದಾದ್ರು ಲಾಸ್ ಇರ್ಬೋದು. ಅಂತ ಒಂದು ಸಿಚುಯೇಷನ್ ಅನ್ನ ಎದುರಿಸೋದಕ್ಕೆ ಅವ್ರಿಗೆ ಮೆಂಟಲ್ ಸ್ಟೆಬಿಲಿಟಿ ಅನ್ನೋದಿರಲ್ಲ, ರೆಸಿಲಿಯನ್ಸ್ ಅನ್ನೋದಿರೋದಿಲ್ಲ. ಸೊ ಅಂತ ಟೈಮ್ ಅಲ್ಲಿ ಟ್ರಿಗರ್ಸ್ ಆಗುತ್ತೆ. ಜೊತೆಗೇನೆ ಅವ್ರಿಗೇನಾದ್ರು ಬೇರೆ ಏನಾದ್ರು ಮೆಂಟಲ್ ಇಲ್ನೆಸ್ ಏನಾದ್ರು ಆಲ್ರೆಡಿ ಇದ್ದಿದ್ರೆ, ಲೈಕ್ ಡಿಪ್ರೆಷನ್, ಆಂಗ್ಸೈಟಿ, ಮೆಡಿಸಿನ್ಸ್ ತಗೊಂಡು ಅವ್ರು ಏನಾದ್ರು ಆಲ್ರೆಡಿ ಅದನ್ನೆಲ್ಲ ಫೇಸ್ ಮಾಡ್ತಿದ್ರೆ, ಇಂಥ ಸಿಚುಯೇಷನ್ಸ್ ಅವ್ರಿಗೆ ಟ್ರಿಗರ್ ಮಾಡ್ಬಿಡತ್ತೆ. ಸೊ ಟ್ರಿಗರ್ ಮಾಡಿದಾಗ ಅವರು ಮುಂದಿಂದು ಅದ್ ಏನಾಗುತ್ತೆ ಅನ್ನೋದನ್ನ ಫೇಸ್ ಮಾಡಕ್ ಆಗ್ದೇನೆ ಈ ತರ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ನ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಈಗ ಮೇಲುನೋಟಕ್ಕೆ ಈ ಥರದ ಉದ್ಯಮಿಗಳು ಅಂತ ಬಂದಾಗ, ಅದೇ ನಾನು ಹೇಳ್ತಾ ಇದ್ದೆ ಆಗಲೇ, ಹಣವೇ ಎಲ್ಲ ಅಂತ ಇಡೀ ಜಗತ್ತು ಭಾವಿಸಿರ್ತಕ್ಕಂಥ ಕಾಲದಲ್ಲಿ ಹಣದ ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥವ್ರು ಈ ಥರ ಸ್ಯೂಸೈಡ್ ಮಾಡಿಕೊಂಡು ಬಿಡ್ತಾರೆ ಅಂತ ಸುಳಿವುಗಳೇನಾದರೂ ಸಿಗ್ತವ ಅವರ ನಡವಳಿಕೆಯಲ್ಲಿ, ಬಿಹೇವಿಯರಲ್ಲಿ, ಅಥವಾ ಅವರಲ್ಲಿರ್ತಕ್ಕಂಥ ಒತ್ತಡವನ್ನು ಆಚೆ ಯಾರ ಬಳಿ ಆದರೂ ಹೇಳ್ಕೊಳ್ತಾರೆ? ಅಥವಾ ಹೇಳ್ಕೊಂಡ್ರೆ ನಾನೇ ಕಂಪನಿನೇ ನಾನು ಅಂತ ಇರತಕ್ಕಂಥ ವ್ಯಕ್ತಿ ನಾನು ಇನ್ಯಾರ ಮುಂದೆ ಇದನ್ನು ಹೇಳ್ಕೊಳ್ಳಿ ಅನ್ನೋ ಒಂದು ಒತ್ತಡಕ್ಕೆ ಒಳಗಾಗ್ಬಿಟ್ಟು ಆ ಟೆನ್ಷನ್ ತಡೆದುಕೊಳ್ಳಿಕ್ಕಾಗದೆ, ಅದಕ್ಕಿಂತ ಫಾರ್ ಎವರ್ ರಿಲೀಫ್ ಇದು, ಎಲ್ಲ ಕಾಲಕ್ಕೂ ದೊಡ್ಡ ಶಾಂತಿ, ಮನಃಶಾಂತಿ ನನಗೆ ಅಂತೇಳಿ ಆ ದಾರಿ ಹಿಡಿದು ಬಿಡ್ತಾರಾ ಅಂತ? ಇದು ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಂತಾನೆ ತಗೊಳ್ಳಿ. ಓಕೆ, ಸೊ IT ರೇಡ್ ಆಯ್ತು ಅನ್ನೋದು ಒಂದು ಸ್ಟ್ರೆಸ್ಫುಲ್ ಸಿಚುಯೇಷನ್, ಒಂದು ಟ್ರೋಮಾ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಸೊ ಇದಕ್ಕೆ 3 ತರ ಅಪ್ರೋಚಸ್ ಇದೆ. ಅದನ್ನ ಹೇಗೆ ಫೇಸ್ ಮಾಡೋದು ಅಂತ ಒಬ್ಬೊಬ್ರು ಒಂದೊಂದು ರೀತಿನ ಆರಿಸ್ಕೊಳ್ತಾರೆ. ಓಕೆ, ಇದಕ್ಕೆ ನಾವು ಫೈಟ್, ಫ್ಲೈಟ್, ಫ್ರೀಸ್ ಅಂಡ್ ಫಾನ್ ರೆಸ್ಪಾನ್ಸ್ ಅಂತ ಕರಿತೀವಿ. ಈ ಮೊದಲನೇದು ಫೈಟ್ ರೆಸ್ಪಾನ್ಸ್ ಏನಿರುತ್ತೆ, ಪರಿಸ್ಥಿತಿ ಎಷ್ಟೇ ಸ್ಟ್ರೆಸ್ಫುಲ್ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ಎದುರಿಸೋಣ, ಅದ್ ಏನೇ ಪರಿಣಾಮ ಬಂದ್ರೂ ಪರವಾಗಿಲ್ಲ, ನಾನು ಅದನ್ನ ಎದುರಿಸೋಣ ಅನ್ನೋ ಒಂದು ಅಪ್ರೋಚ್ ಇರುತ್ತೆ. ಇದು ಸ್ವಲ್ಪ ಜನ ಆರಿಸ್ಕೊಳ್ಳುವಂತ ಒಂದು ರೀತಿ. ಎರಡನೇ ರೀತಿ ಏನಿರುತ್ತೆ, ಫ್ಲೈಟ್. ಅಂದ್ರೆ ಆ ಪರಿಣಾಮಗಳನ್ನ ನನ್ನ ಕೈಲಿ ಎದುರಿಸಕ್ ಆಗೋದೇ ಇಲ್ಲ, ಅಷ್ಟು
ಅಷ್ಟೊಂದು ಶಕ್ತಿ ನನ್ನಲ್ಲಿ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಅವ್ರ ಪರಿಸ್ಥಿತಿಗಳಿಂದ ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಸ್ಲೈಟ್ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಸೊ ಈ ರೀತಿ ಒಬ್ರೊಬ್ರು ಅದನ್ನ ಚೂಸ್ ಮಾಡ್ಕೊಳ್ಳುವಂಥದ್ದು. ಇನ್ನೊಬ್ಬರು ಫ್ರೀಸ್ ಅಪ್ರೋಚ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಫ್ರೀಸ್ ಆಗೋದು, ಓಡೋಗೋದು ಇಲ್ಲ, ಎದುರಿಸೋದು ಇಲ್ಲ, ಅವ್ರು ಏನು ರೆಸ್ಪಾಂಡೇ ಮಾಡೋದಿಲ್ಲ. ಆ ತರ ಒಂದೊಂದ್ ರೀತಿ ಒಬ್ಬೊಬ್ರು ಅಳ್ಕೊಳ್ತಾರೆ. ಸೊ ಇವರಲ್ಲಿ ನನಗ್ ಕಾಣ್ತಾ ಇರೋದು ಏನು ಅಂತಂದ್ರೆ, ಈ ಒಂದು ಟ್ರಾಮಾ ಏನಿದೆ, ಈ ಸಿಚುಯೇಷನ್ ಅನ್ನ ಅವರು ಆ ಕಾನ್ಸಿಕ್ವೆನ್ಸ್ ನ ಫೇಸ್ ಮಾಡಕ್ಕಾಗದೆ ಬೇಡವೇ ಬೇಡ, ಇದು ನನ್ ಕೈ ಎದುರಿಸಕ್ಕೆ ಆಗಲ್ಲ ಅಂತ ಹೇಳಿ ಸಡನ್ ಆಗಿ ತಗೊಂಡಿರೋ ಅಂತ ಒಂದು ಡಿಸಿಷನ್. ಲೈಕ್ ಈವನ್ ಸೂಸೈಡ್ ಅಲ್ಲಿ ನಾವ್ ಹೇಳ್ತೀವಿ, ಸೂಸೈಡಲ್ ಐಡಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸೂಸೈಡ್ ಅನ್ನ ಪ್ಲಾನ್ ಮಾಡೋದು ತುಂಬಾ ದಿನಗಳಿಂದ. ಸೊ ಈ ಒಂದು ಪರಿಸ್ಥಿತಿ ನಮ್ಗೆ ಹಂಗ ಅನಿಸ್ತಾ ಇಲ್ಲ, ಇದು ಸೂಸೈಡಲ್ ಐಡಿಯೇಷನ್ ಅಂತ ಅನಿಸ್ತಿಲ್ಲ. ಆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಆ ಒಂದು ಮೊಮೆಂಟ್ ಅಲ್ಲಿ. ಸೊ ಅವ್ರ ತಕ್ಷಣ ತಗೊಂಡಿರುವಂತ ಒಂದು ಡಿಸಿಷನ್ ಅಂತ, ಒಂದು ಇಂಪಲ್ಸ್ ಬಿಹೇವಿಯರ್ ಏನಿರುತ್ತೆ, ಇಂಪಲ್ಸಿಟಿವಿಟಿಯಿಂದ ತಗೊಂಡಿರುವಂತ ಒಂದು ಡಿಸಿಷನ್ ಅಂತ ಅನಿಸ್ತಾ ಇದೆ. ಇನ್ನೊಂದೇನಂದ್ರೆ ಈಗ ನಮ್ಮ ನಡುವೆನೆ ಇದೇ IT ದಾಳಿ ಫೇಸ್ ಮಾಡಿರೋರು, ಇದೇ ED ದಾಳಿ ಫೇಸ್ ಮಾಡಿರೋರು, CBI ದಾಳಿಗಳಿಗೆ ನಿರಂತರ ಕೋರ್ಟ್ಗಳಿಗೆ ಅಲೆದವರು, ಜೈಲುಗಳ ಕಂಬಿ ಎಣಿಸಿರ್ತಕ್ಕಂಥವ್ರು, 10 ವರ್ಷ 6 ತಿಂಗಳು 1 ವರ್ಷ ಜೈಲಲ್ಲಿ ದಾಚೆ ಬಂದವರು ಘನಗಂಭೀರವಾಗಿ ರಾಜಾರೋಷವಾಗಿ ರಾಜಗಾಂಭೀರ್ಯದಿಂದ ಇದೀಗ ಓಡಾಡ್ತಾರೆ. ವ್ಯತ್ಯಾಸಗಳೇನು ಅಂತ? ರೇಡ್ ಕಾಮನ್ ಎಲ್ಲರ ವಿಚಾರದಲ್ಲಿ ರೇಡ್ ಕಾಮನ್ನೇ. ಡಿಫ್ರೆನ್ಸ್ ಏನು ಅಂತ? ರೇಡ್ ಅದೇನೆ, ಏನು ಇದು ಕಾಮನ್ ಆಗಲ್ಲ ಅಂತಂದ್ರೆ ಅವರು ಅದನ್ನ ಹೇಳಿ, ಇವ್ರಿಗೆ ಆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಟ್ರೇಟ್ ಇರುತ್ತೆ ಅಲ್ವಾ. ಸೊ ಇವ್ರು ಅಷ್ಟು ಒಂದು ಫೇಮಸ್ ಆದ್ಮೇಲೆ ಫೇಮು ನೇಮು ಎಲ್ಲಾನು ಅವ್ರು ಗಳಿಸಿದ್ದಾರೆ. ಸೊ ಅಂತ ಟೈಮಲ್ಲಿ ಅವ್ರಿಗೆ ಅವ್ರ ಹೇಳ್ದಂಗ ಅವ್ರ ಐಡೆಂಟಿಟಿನೇ ಅವ್ರ ಕಂಪನಿ, ಅದಕ್ಕೆ ಅವ್ರ ರೆಪ್ಯುಟೇಷನ್ ಇರೋದು. ಸೊ ಐಡೆಂಟಿಟಿ ಅಂದ್ರೆ ಒಂದು ಅಸ್ತಿತ್ವ. ಸೊ ಅವ್ರ ಜೀವನದ ಅಸ್ತಿತ್ವನೇ ಅದಾದಾಗ ಅದಕ್ಕೆ ಒಂದು ಪೆಟ್ಟು ಬೀಳ್ತಾ ಇದೆ ಅಂದಾಗ ಏನಿದೆ ನನ್ನಲ್ಲಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಾನು ಏನಕ್ಕೆ ಬದುಕಿರ್ಬೇಕಾಗಾದ್ರೆ, ಇಷ್ಟೊಂದೆಲ್ಲ ಕಟ್ಕೊಂಡವ್ ನಾನು, ಇಷ್ಟೊಂದೆಲ್ಲ ನಾನು ಜೀವನವನ್ನ ಸವ್ದಿದ್ದೀನಿ, ಇಷ್ಟು ಒಂದು ಹೆಸರನ್ನ ಮಾಡಿದೀನಿ. ಸೊ ನನ್ನಂತ ಒಂದು ಪೆಟ್ಟು ಬಿದ್ರೆ ನನ್ನ ಒಂದು ಹೆಸರಿಗೆ ಅಲ್ಲಿ ಧಕ್ಕೆ ಬರುತ್ತಲ್ಲ, ಎಲ್ಲ ಆಡ್ಕೊಳ್ತಾರೆ ಅನ್ನೋ ಒಂದು ಭಯ. ಆವಾಗ ಒಂದು ಭಯ, ಒಂದು ಇನ್ಸೆಕ್ಯೂರಿಟಿ ಅವ್ರಿಗೆ ಹುಟ್ಟುತ್ತೆ. ಅದ್ರ ಜೊತೆಗೆ ನಾನು ಹೇಳಿದೆ, ನನಗೆ ಈ ತರ ಆಂಗ್ಸೈಟಿ, ಡಿಪ್ರೆಷನ್ ಅಥವಾ ಬೈಪೋಲಾರು ಅಥವಾ ADD ಅಂತ ಹೇಳ್ತೀವಿ. ಸೊ ಇಂಥ ಡಿಸಾರ್ಡರ್ಸ್ ಆಲ್ರೆಡಿ ಏನಾದ್ರು ಅವ್ರಲ್ಲಿ ಇದ್ರೆ ಅದ್ ಮಾಡುತ್ತೆ, ಅವ್ರ ಬ್ರೈನ್ ಗೆ ಒಂಥರ ರೆಸ್ಟ್ಲೆಸ್ ಮಾಡ್ಬಿಡುತ್ತೆ. ಸೊ ಅಂತ ಟೈಮ್ ಅಲ್ಲಿ ಆ ಇಂಟೆನ್ಸ್ ಎಮೋಷನ್ಸ್ ಅನ್ನ ಅವ್ರಿಗೆ ಮ್ಯಾನೇಜ್ ಮಾಡೋದಕ್ಕೆ ಅದು ಬಿಡೋದಿಲ್ಲ. ಓಕೆ, ಸೊ ಇಂಟೆನ್ಸ್ ಎಮೋಷನ್ಸ್ ಅನ್ನ ಮ್ಯಾನೇಜ್ ಮಾಡಕ್ ಆಗಿದ್ದಾಗ ಆ ಇಂಪಲ್ಸಿವಿಟಿ ಅನ್ನೋದು ಏನ್ ಮಾಡುತ್ತೆ, ಅವ್ರಿಗೆ ಎಕ್ಸ್ಟ್ರೀಮ್ ಸ್ಟೆಪ್ ನ ತಗೊಳೋದಿಕ್ಕೆ ಅವ್ರಿಗೆ ಒಂಥರ ಪುಷ್ ಮಾಡ್ಬಿಡತ್ತೆ. ಈ ಪರಿಸ್ಥಿತಿಯಿಂದ ತಪ್ಪಿಸ್ಕೊಂಡ್ರೆ ಸಾಕು, ನನ್ಗೆ ಇನ್ನೇನು ಬೇಡ ಅನ್ನೋ ಒಂದು. ಬೇರೆಯವ್ರಾದ್ರೆ ಏನಾಗುತ್ತೆ, ಅಂತಹ ರೆಪ್ಯುಟೇಷನ್ ಅದು ಇರೋದಿಲ್ಲ, ಏನೇ ಆದ್ರೂ ಪರವಾಗಿಲ್ಲ ಎದುರಿಸ್ತೀನಿ ನೋಡೋಣ ಅನ್ನೋ ಒಂದಿರುತ್ತೆ. ಬಟ್ ಇವ್ರಿಗೆ ಏನಾಗುತ್ತೆ, ಮುಂದಿನ ಜೀವನದ ಬಗ್ಗೆಕ್ಕಿಂತ ಇಷ್ಟು ದಿವಸ ನಾನು ಏನ್ ಮಾಡ್ತೀನಿ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ನನ್ ಕೈಯಲ್ಲಿ, ಅದಕ್ಕೆ ಧಕ್ಕೆ ಬಂತು ಅನ್ನೋದೇ ಅವ್ರದ್ದು ಇದಾಗ್ಬಿಡತ್ತೆ, ವೀಕ್ನೆಸ್ ಆಗ್ಬಿಡತ್ತೆ. ಫೈನ್.